ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ, ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಸ್ವಲ್ಪ ಹೋಟೆಲ್ ಕೆಲಸಕ್ಕೆ ಹೋಗಿದ್ದು ಬಂದು ಅಲ್ಲಿಂದ ಬಂದು ಹುಡುಗರಿಗೆಲ್ಲ ರೆಡಿ ಮಾಡಬೇಕಿತ್ತ. ಅದರಿಂದ ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ತಿಂಡಿಗೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಕ್ಕರಲ್ಲೇ ಮಾಡಿಬಿಡೋಣ, ಬಿಸಿಬೇಳೆಭಾತ್ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಸ್ವಲ್ಪ ಬಾಕ್ಸ್ ಎಲ್ಲ ಇತ್ತು, ಆ ಬಾಕ್ಸ್ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಿಸಿಬೇಳೆಭಾತ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಬೇಳೆ, ಆ ಕಪ್ಪಲ್ಲೇ ಒಂದೇ ಒಂದು ಕಪ್ ಅಕ್ಕಿ, ಸ್ವಲ್ಪನೇ ಬೆಳಗ್ಗೆಗೆ ಎಷ್ಟು ಬೇಕಷ್ಟೇ, ಯಾರು ಜಾಸ್ತಿ ಕೂಡ ತಿನ್ನಲ್ಲ. ಅದರಿಂದ ಟೊಮೊಟೊ, ಈರುಳ್ಳಿ, ಬಿಸಿಬೇಳೆಭಾತ್ ಪೌಡ್ರು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಕುಕ್ಕರ್ ಮೇಲೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಆ ದಿನ ಕೂಡ ಎದುರಿಸಿ ಅವಳಿಗೆ ಬೇಗ ವ್ಯಾನ್ ಬರುತ್ತಲ್ಲ, ಅದರಿಂದ ಅವಳಿಗೆ ಬ್ರಷ್ ಮಾಡಿಸ್ಬೇಕಿತ್ತು. ಬ್ರಷ್ ಮಾಡಿಸ್ಬಿಟ್ಟು ಮುಖ ಎಲ್ಲ ವಾಶ್ ಮಾಡಿಕೊಟ್ಬಿಟ್ಟು ಅವಳಿಗೂ ಕೂಡ ಯೂನಿಫಾರ್ಮೆಲ್ಲ ಹಾಕಿ ರೆಡಿ ಮಾಡಬೇಕಿತ್ತು. ರೆಡಿ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಅಷ್ಟೊಳಗೆ ಬೆಡ್ಡೆಲ್ಲ ರೆಡಿ ಮಾಡಿಕೊಂಡೆ, ಬೆಡ್ಶೀಟೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅವಳಿಗೂ ಕೂಡ ರೆಡಿ ಮಾಡಿಬಿಟ್ಟು ತಿಂಡಿ ಕೂಡ ಅರ್ಧ ಆಗಿತ್ತು. ಆಲ್ರೆಡಿ ಕುಕ್ಕರ್ ವಿಸಿಲ್ ಕೂಡ ಬಂದಿತ್ತು. ಅದಕ್ಕೆ ಒಗ್ಗರಣೆ ಹಾಕಿದ್ರೆ ತಿಂಡಿ ಕೂಡ ರೆಡಿ ಆಗ್ತಾಯಿತ್ತು. ಅಷ್ಟೊಳಗೆ ಚಟ್ನಿ ಕಾಯಿ ತುರ್ಕೊತಾ ಇದ್ದೆ. ಅವಳು ತುರಿತೀನಿ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ಲು. ಬಿಸಿಬೇಳೆಭಾತ್ ಕೂಡ ರೆಡಿ ಆಯಿತು. ಅವ್ರಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ಕಾನ್ವೆಂಟಿಗೆ ರೆಡಿ ಮಾಡಿದೆ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.